ರಾಜ್ಯದಲ್ಲಿ ನೀರಿಗಾಗಿ ಹಾಹಾಕಾರ ಜೋರಾಗ್ತಾ ಇದೆ. ಆದರೆ ಈ ಮಧ್ಯೆ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ರಾಜ್ಯಕ್ಕೆ ನೀರಿಲ್ಲ, ಆದರೆ ತಮಿಳುನಾಡಿಗೆ ನೀರು ಬಿಡಲಾಯ್ತಾ? ಏಕಾಏಕಿ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಡ್ತಾ? ಈ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಆರೋಪಿಸ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ 4,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ನೀರು ಹರಿಸ್ತಾ ಇದ್ದಾರೆ ಅಧಿಕಾರಿಗಳು. ರಾಜ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲೇ ಮೊದಲಿಗೆ ನೀರಿಲ್ಲ, ಎಲ್ಲೆಡೆ ಹಾಹಾಕಾರ ಜೋರಾಗಿದೆ. ರಾಜ್ಯ ರಾಜಧಾನಿಯಲ್ಲೂ ಕೂಡ ಭಾರೀ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಆದರೆ ಇಂಥ ಸಂದರ್ಭದಲ್ಲಿ ಪಕ್ಕದ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಡುವ ನಿರ್ಧಾರಕ್ಕೆ ಬಂತ ಅನ್ನೋದು ಸದ್ಯ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಆರ್ಎಸ್ ಡ್ಯಾಂನಿಂದ 4,000 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದೆಯಾ? ಈ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಆರೋಪಿಸ್ತಾ ಇದೆ. ಸದ್ಯ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕೇವಲ 88 ಅಡಿ ಮಾತ್ರ ನೀರಿದೆ. 124.80 ಅಡಿಯ ಗರಿಷ್ಠ ಮಟ್ಟ ಹೊಂದಿರುವಂತಹ ಡ್ಯಾಮ್ ಇದು ಕೆಆರ್ಎಸ್ ಡ್ಯಾಮ್. ಆದರೆ ಈಗಿರೋದು ಕೇವಲ 88 ಅಡಿ. ಒಂದೊಮ್ಮೆ ತಮಿಳುನಾಡಿಗೆ ನೀರು ಬಿಟ್ಟರೆ 2-3 ದಿನದಲ್ಲೇ 70 ಅಡಿ ಕುಸಿತಾಗಿದೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಮತ್ತಷ್ಟು ಜಲಕ್ಷಾಮದ ಭೀತಿ. ಈ ಬಗ್ಗೆ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ. ಬೆಂಗಳೂರಲ್ಲಿ ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ. ತಮಿಳುನಾಡಿನ ಮೆಟ್ಟೂರು ಜಲಾಶಯ ತುಂಬಿ ತುಳುಕ್ತಾ ಇದೆ. ಆದರೆ ಮಜಾವಾದಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರೇ, ಇದೇನಾ ನೀವು ಕನ್ನಡಿಗರಿಗೆ ತೋರ್ತಾ ಇರುವಂತಹ ಗ್ಯಾರಂಟಿ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ. ಆದರೆ ಈ ಮಧ್ಯೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನೋದು ಇಂಜಿನಿಯರ್ ರಘುರಾಮ್ ಅವರ ಸ್ಪಷ್ಟನೆ. ಬಿಜೆಪಿ ಮಾಡ್ತಾ ಇರುವ ಆರೋಪಕ್ಕೆ ಕೆಆರ್ಎಸ್ ಡ್ಯಾಮ್ ಇಂಜಿನಿಯರ್ ರಘುರಾಮ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಕಾವೇರಿ ನೀರಾವರಿ ನಿಗಮದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನೀರು ಬಿಡ್ತಾ ಇಲ್ಲ ಅಂತ. ಬೆಂಗಳೂರಿಗೆ ಕುಡಿಯೋ ನೀರನ್ನು ಪೂರೈಸುವ ಶಿವ ಡ್ಯಾಮ್, ರಾಜಧಾನಿಯಲ್ಲಿರುವಂತಹ ಶಿವ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುಸಿದಿದೆ. ಹಾಗಾಗಿ ಶಿವ ಅಣೆಕಟ್ಟೆಗೆ 4,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ್ದೀವಿ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಶಿವ ಅಣೆಕಟ್ಟೆ ತುಂಬುತ್ತೆ. ಆ ಬಳಿಕ ಕೆಆರ್ಎಸ್ ಡ್ಯಾಂನಿಂದ ಬಿಡುತ್ತಿರುವಂತಹ ನೀರನ್ನು ನಿಲ್ಲಿಸ್ತೀವಿ ಅನ್ನೋದು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ರಘುರಾಮ್ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ತಮಿಳುನಾಡಿಗೆ ನಾವು ನೀರು ಬಿಟ್ಟಿಲ್ಲ, ಬದಲಿಗೆ ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸುವಂತಹ ಶಿವ ಡ್ಯಾಮ್ ಇದೆಯಲ್ಲ, ಶಿವ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುಸಿದಿರೋದ್ರಿಂದ ಶಿವ ಅಣೆಕಟ್ಟೆಗೆ 4,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಿದ್ದೀವಿ ಅನ್ನೋದು ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ರಘುರಾಮ್ ಅವರ ಸ್ಪಷ್ಟನೆ. ಬೆಂಗಳೂರಿನ ಶಿವ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ ಕುಸಿದಿದೆ. ಸಮರ್ಥವಾಗಿ ನೀರು ಪಂಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಮಸ್ಯೆ ಸರಿಪಡಿಸೋದಕ್ಕೆ ಕೆಆರ್ಎಸ್ ಡ್ಯಾಂನಿಂದ ಶಿವ ಡ್ಯಾಂಗೆ ನೀರು ಬಿಡಲಾಗಿದೆ ಅನ್ನೋದು ಇಂಜಿನಿಯರ್ ಸ್ಪಷ್ಟನೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ನಮ್ಮಲ್ಲೇ ನೀರಿಲ್ಲ, ಆದರೆ ತಮಿಳುನಾಡಿಗೆ ನೀರು ಬಿಡ್ತಾ ಇದೆಯಾ ಹಾಗಿದ್ರೆ ಸರ್ಕಾರ ಅನ್ನುವಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಕೂಡ ಈ ಬಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದರೆ ನಿಜಕ್ಕೂ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಟ್ಟಿರೋದು ಎಲ್ಲಿಗೆ? ಶಿವ ಡ್ಯಾಂಗೆ ಬಿಡಲಾಗಿದೆಯಾ? ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆಯಾ? ಏನಾಗ್ತಾ ಇದೆ? ಪ್ರತಿಮಾ, ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರ್ತಕ್ಕಂಥ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಸದ್ಯ 88 ಅಡಿ ನೀರಷ್ಟೇ ಇರತಕ್ಕಂಥದ್ದು. ಈ ನಡುವೆ ಬೇಸಿಗೆ ಆರಂಭದಲ್ಲೇ ನೀರಿಗೆ ಒಂದು ರೀತಿ ಹಾಹಾಕಾರ ಎದುರಾಗಿದೆ. ಬೆಂಗಳೂರಿನಂತೂ ಕುಡಿಯೋ ನೀರಿಗೂ ಕೂಡ ಒಂದು ಒದ್ದಾಡುವಂಥ ಪರಿಸ್ಥಿತಿ ಇದೆ. ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಕೃಷಿಗಿರಲಿ ಕುಡಿಯೋದಕ್ಕೂ ಕೂಡ ನೀರನ್ನು ಒದಗಿಸುವಷ್ಟು ಬಹಳಷ್ಟು ಚಾಲೆಂಜಿಂಗ್ ಆಗಿದೆ. ರೈತರು ಕೂಡ ನಾಲೆಗಳಿಗೆ ನೀರು ಬಿಡಿ, ಬೆಳೆದಿರುವಂಥ ಬೆಳೆಗಳನ್ನು ಉಳಿಸ್ಕೊಳ್ತೀವಿ ಅನ್ನುವಂತಹ ಮನವಿಯನ್ನು ಮಾಡ್ತಾ ಇದ್ದಾರೆ. ಜಾನುವಾರುಗಳು ನೀರು ಕುಡಿ ಎನ್ನುವಂತಹ ಆ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಅಂದರೆ ಈಗಲೂ ಕೂಡ ರಾಜ್ಯ ಸರ್ಕಾರದಿಂದ ನಾಳೆಗಳಿಂದ ಯಾವುದೇ ನೀರನ್ನು ಹರಿಸಿಲ್ಲ. ಆದರೆ ಈ ನಡುವೆ ನಿನ್ನೆ ಏಕಾಏಕಿ ಕಾವೇರಿ ನದಿಗೆ 4,000 ಕ್ಯೂಸೆಕ್ ನೀರನ್ನು ಬಿಡಲಾಗಿತ್ತು. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು, ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಅಂದರೆ ಸಹಜವಾಗಿ ತಮಿಳುನಾಡಿಗೆ ನೀರು ಬಿಡುವಂತಹ ಸಂದರ್ಭದಲ್ಲಿ ಕಾವೇರಿ ನದಿ ಮೂಲಕ ನೀರನ್ನು ಹರಿಸಲಾಗುತ್ತೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಜಲಕ್ಷಾಮ ಇದ್ದರೂ ಕೂಡ ಕಾವೇರಿ ನದಿಗೆ ಏಕಾಏಕಿ 4,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದು ಸಹಜವಾಗಿ ತಮಿಳುನಾಡು
ತಮಿಳುನಾಡಿಗೆ ನೀರು ಬಿಟ್ರ ಅನ್ನುವಂಥ ಅನುಮಾನವನ್ನು ಕೂಡ ಮೂಡಿಸ್ತಾ ಇತ್ತು. ಆ ಕಾರಣಕ್ಕಾಗಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಬಗ್ಗೆ ಬಿಜೆಪಿ ಕೂಡ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿತ್ತು. ಆದರೆ ಈ ಬಗ್ಗೆ ಅಧಿಕಾರಿಗಳಿಂದ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಅಂದರೆ KRSನ ಕಾವೇರಿ ನೀರಾವರಿ ನಿಗಮದ ಸೂಪರ್ಡೆಂಟ್ ಇಂಜಿನಿಯರ್ ರಘುರಾಮ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಫೋನ್ ಮುಖಾಂತರ ಕೊಟ್ಟಿದ್ರು. ಅಂದರೆ ನಾವು ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ, 4,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದು ಬೆಂಗಳೂರಿಗೆ ನೀರು ಸರಬರಾಜು ಮಾಡುವಂಥ ಶಿವ ಅಣೆಕಟ್ಟೆಗೆ. ಅಲ್ಲಿ -34 ಇಂಚು ನೀರಷ್ಟೇ ಇತ್ತು. ಅಲ್ಲಿ ನೀರನ್ನು ಪಂಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಒಂದು ಸೂಕ್ತವಾಗಿ ಒಂದು ಬೆಂಗಳೂರಿಗೆ ನೀರು ಕೊಡೋದು ಕೂಡ ಆಗ್ತಾ ಇರಲಿಲ್ಲ. ಅದನ್ನು ಸರಿಪಡಿಸಲಿಕ್ಕೆ, ಆ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ KRS ಡ್ಯಾಮ್ನಿಂದ ನೀರನ್ನು ಬಿಡಲಾಗಿತ್ತು. ಬೆಳಿಗ್ಗೆ 1,500 ಕ್ಯೂಸೆಕ್ ಅನ್ನು ನೀರು ಬಿಡಲಾಗಿತ್ತು. ಆದರೆ ಶಿವ ಅಣೆಕಟ್ಟೆಗೆ ಯಾವುದೇ ರೀತಿಯ ನೀರು ರೀಚ್ ಆಗಿರಲಿಲ್ಲ. ಆ ಕಾರಣಕ್ಕಾಗಿ 4,000 ಕ್ಯೂಸೆಕ್ ನೀರನ್ನು ಬಿಡಲಾಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗೆ ಶಿವ ಅಣೆಕಟ್ಟೆ ತುಂಬುತ್ತೆ. ಆನಂತರ KRSನಿಂದ ಬಿಡಲಾಗಿದ್ದಂಥ ನೀರನ್ನು ನಿಲ್ಲಿಸ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ, ಬೆಂಗಳೂರಿಗೆ ನೀರನ್ನು ಕೊಡೋದಕ್ಕೆ ಏನು ಸಮಸ್ಯೆ ಎದುರಾಗ್ತಾ ಇತ್ತು, ಆ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಅಷ್ಟೇ ನೀರನ್ನು ಬಿಡಲಾಗಿತ್ತು ಅನ್ನುವಂಥದ್ದು. ಅಂದರೆ ಮತ್ತೊಂದು ಕಡೆ ರೈತರ ಒತ್ತಾಯ ಏನಿತ್ತು ನೀರನ್ನು ಬಿಡಿ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಸಹಜವಾಗಿ ಆಕ್ರೋಶ ಕೂಡ ಈಗ ಎಲ್ಲೆಡೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.